ಇದೇನಂತ ಗೊತ್ತಾ ನಿಮ್ಗೆ? ಇವೆರಡು ಕೂಡ ಸೇಮ್ ಪ್ರಾಡಕ್ಟ್, ಆದ್ರೆ ಇದಕ್ಕೆ 243 ರೂಪಾಯಿ, ಇದಕ್ಕೆ 300 ರೂಪಾಯಿ. ಹಾಗಾದ್ರೆ ಬನ್ನಿ ಇವೆರಡು ಪ್ರಾಡಕ್ಟ್ ಗಳಲ್ಲಿ ಯಾವುದು ಯಾವ ಬೆಲೆಗೆ ಚೆನ್ನಾಗಿದೆ, ಮತ್ತೆ ಇವೆರಡು ಪ್ರಾಡಕ್ಟ್ ಏನು, ಯಾಕೆ ಇದು ನಮಗೆ ಯೂಸ್ಫುಲ್ ಆಗುತ್ತೆ ಅದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿಯ ವಿಡಿಯೋಸ್ ಪ್ರತಿದಿನ ಕೂಡ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದಾದ್ರೆ ಅಕೌಂಟ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಎರಡು ಪ್ರಾಡಕ್ಟ್ ಅನ್ನ ನೋಡಿದ್ಮೇಲೆ ಯಾವ್ದಾದ್ರು ಒಂದನ್ನ ಅಥವಾ ಎರಡನ್ನ ಕೂಡ ನೀವು ಬೈ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಫೇಸ್ಬುಕ್ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ನಿಮಗೆ ಇದರ ಲಿಂಕ್ ಸಿಗುತ್ತೆ. ಅದೇನೇ ಇನ್ಸ್ಟಾಗ್ರಾಮ್ ಆಗಿದ್ರೆ ಬಯೋನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅಲ್ಲಿ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ನ ಲಿಂಕ್ ಅನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ಕ್ಲೂ ಅನ್ನ ಕೊಡ್ತೀನಿ, ಈ ಪ್ರಾಡಕ್ಟ್ ಅನ್ನ ನೀವು ಕಾರಲ್ಲಿ ಯೂಸ್ ಮಾಡಬಹುದು ಅಥವಾ ಮನೆಯಲ್ಲಿ ಡೆಕೋರೇಟಿವ್ ಐಟಮ್ ಆಗಿ ಕೂಡ ಯೂಸ್ ಮಾಡಬಹುದು. ಕಾರಲ್ಲಿ ಯೂಸ್ ಮಾಡಿದ್ರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸುತ್ತೆ ಈ ಪ್ರಾಡಕ್ಟ್. ಮನೇಲೂ ಕೂಡ ಇದನ್ನ ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ನಿಜಕ್ಕೂ ಚೆನ್ನಾಗಿದೆ. ಇದರಲ್ಲಿ ಪ್ಯಾಕೇಜಿಂಗ್ ತುಂಬಾನೇ ನೀಟಾಗಿ ಬಂದಿದೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ಬಂದಿದೆ ಅದನ್ನ ನೋಡೋಣ. ಓಹೋ, ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಫ್ಯಾಷನ್ ಅಲ್ಲೇನೆ ಬಂದಿದೆ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ಈ ಕಡೆ ಇದು ಯಾವ ರೀತಿ ಇದೆ, ಇದು ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಕಲರ್ ಸ್ವಲ್ಪ ಚೇಂಜ್ ಇದೆ ಬಾಕ್ಸ್ ಒಂದು ಅಷ್ಟೇ. ಎಸ್, ಎರಡು ಕೂಡ ಸೇಮ್ ಸೈಜ್ ಇದೆ ಆಲ್ಮೋಸ್ಟ್. ಓಕೆ, ಸೈಡ್ ಬೈ ಸೈಡ್ ಮಾಡ್ತಾ ಹೋಗೋಣ. ಇದಕ್ಕೆ ಸೀಲ್ ಏನು ಹಾಕಿಲ್ಲ. ಓಕೆ, ಆನ್ ಆಗಿರುವಂಥದ್ದು. ಈ ಕಡೆನೂ ಅದೇ ರೀತಿಯಾಗಿ ಸೇಮ್ ಪ್ರಾಡಕ್ಟಾ. ಓಕೆ, ಚೆನ್ನಾಗಿ ಬಂದಿದೆ ಅದು. ಫಸ್ಟ್ ಲುಕ್ ನೈಸ್. ಕಲರ್ ಸ್ವಲ್ಪ ಚೇಂಜ್ ಇದೆ. ಸೊ ಇದು ಬ್ಲೂ ಕಲರ್ ಇದೆ, ಇದು ಗ್ರೀನ್ ಕಲರ್ ಇದೆ. ಏನು ಅಂತ ಇವಾಗ ಕೆಲವರಿಗೆ ಅರ್ಥ ಆಗಿರಬಹುದು ಇದೇನು ಅಂತ. ನೋಡಿ, ಇದ್ರೊಳಗಡೆ ಒಂದು ಬೋಟ್ ಇದೆ. ಸೊ ಇಲ್ಲಿ ಒಂದು ಲಿಕ್ವಿಡ್ ಅನ್ನ ಕೊಟ್ಟಿರ್ತಾರೆ. ಆ ಲಿಕ್ವಿಡ್ ಅಲ್ಲಿ ಆ ಬೋಟ್ ಅನ್ನ ನೀವು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. ನೋಡ್ತಾ ಇರಬಹುದು, ನಾನು ಎಷ್ಟೊಂದು ಸರ್ಕಸ್ ಮಾಡ್ತಾ ಇದ್ದೀನಿ, ಸ್ಟಿಲ್ ಆ ಬೋಟ್ ಮುಳುಗ್ತಾ ಇಲ್ಲ. ಸಖತ್ತಾಗಿದೆ. ಇದು ಕಾರಲ್ಲಿ ಇಟ್ಟಾಗ ಡ್ರೈವ್ ಮಾಡುವಾಗ ಕಾರು ಆ ಕಡೆ ಈ ಕಡೆ ಆಗ್ತಾ ಇರತ್ತಲ್ವಾ, ಹಂಪಿಲ್ಲ ಅಂತ ಹೇಳಿದ್ರು ರೋಡಲ್ಲಿ ಗುಂಡಿಗಳಂತೂ ಇದ್ದೇ ಇರ್ತವೆ. ಆ ಸಮಯದಲ್ಲಿ ಕಾರು ಸ್ವಲ್ಪನಾದ್ರೂ ಶೇಕ್ ಆಗುತ್ತೆ ಅಥವಾ ಜಂಪ್ ಆಗುತ್ತಲ್ವಾ, ಅವಾಗ ಇದು ನೋಡ್ಲಿಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ನೋಡ್ತಾ ಇರಬಹುದು. ಈ ಒಂದು ಕಲರ್, ಇದೊಂದು ಯಾವ ಕಲರ್ ಏನೋ ಗೊತ್ತಿಲ್ಲ, ಒಟ್ಟು ಗ್ರೀನ್ ಕಲರ್. ಇದು ಗ್ರೀನ್ ಅಲ್ಲೇ ಮತ್ತೆ ಯಾವ ಕಲರ್ ಅಂತ ಗೊತ್ತಿಲ್ಲ ನನಗೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಟ್ ಇದಂತೂ ಸಖತ್ತಾಗಿದೆ. ನೋಡಿ, ಬೋಟ್ ಮುಳುಗ್ತಾನೆ ಇಲ್ಲ. ಕ್ರೇಜಿ ಅಂತಾನೆ ಹೇಳ್ಬೋದು. ಇನ್ನು ಮತ್ತೊಂದನ್ನು ತಗೊಳ್ಳೋಣ. ಇದು ನನಗೆ ಪರ್ಸನಲಿ ಇಷ್ಟ ಆಯ್ತು. 240 ರೂಪಾಯಿ ಆದ್ರೂ ಕೂಡ ಇದರಲ್ಲಿ ಒಂದು ಐಸ್ ನ ತುಂಡು ರೀತಿನಲ್ಲೂ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಬೋಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಕೂಡ ಅದೇ ರೀತಿಯಾಗಿ ಟ್ರೈ ಮಾಡಿ ನೋಡೋಣ. ವಾವ್, ಕ್ರೇಜಿ. ನನ್ಗೆ ಈ ಕಲರ್ ಸಖತ್ ಇಷ್ಟ ಮೊದಲೇನೆ, ಅದಕ್ಕೋಸ್ಕರ ಇನ್ನು ಕೂಡ ನನ್ಗೆ ಸಖತ್ ಇಷ್ಟ ಆಗ್ತಿದೆಯೇನೋ ಗೊತ್ತಿಲ್ಲ. ಈ ಬೋಟ್ ಮತ್ತೆ ಐಸ್ ಅನ್ನ ಮುಳುಗಿಸ್ಲಿಕ್ಕೆ ಆಗ್ತಾನೆ ಇಲ್ಲ, ತೇಲ್ತಾನೆ ಇದೆ. ಸಖತ್ತಾಗಿದೆ ಮಾತ್ರ, ಕ್ರೇಜಿ, ಮಸ್ತ್ ಆಗಿರುವಂಥದ್ದು. ಹಾಗೇನೆ ಡೆಲಿವರ್ ಮಾಡಿರುವಂತಹ ರೀತಿ ಕೂಡ ನನಗೆ ಇಷ್ಟ ಆಯ್ತು. ಅಂದ್ರೆ ಪ್ಯಾಕೇಜಿಂಗ್ ಸಖತ್ತಾಗಿದೆ. ಸೊ ಟೋಟಲ್ ಆಗಿ ವರ್ತಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಕಾರ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಇಟ್ಟರಂತೂ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮಸ್ತ್ ಆಗಿದೆ ಗುರು. ನೋಡಿದವರೆಲ್ಲ 100% ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾರೆ. ಆ ರೇಂಜ್ ಅಲ್ಲಿ ಇದೆ. ಎರಡು ಕೂಡ ಮಸ್ತ್ ಆಗಿದೆ. ನಿಮ್ಗೆ ಇವೆರಡರಲ್ಲಿ ಯಾವ ಕಲರ್ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಇಲ್ಲಿ ಬೋಟ್ ಕಲರ್ ಅನ್ನ ಸ್ವಲ್ಪ ವೈಟ್ ಕೊಟ್ಟಿದ್ರೆ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತೇನೋ. ಬಟ್ ಇದರಲ್ಲಿ ಏನಾಗಿದೆ, ಬೋಟ್ ಕಲರ್ ವೈಟ್ ಇದೆ. ಸೊ ಹೀಗಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನನಗೆ ಪರ್ಸನಲಿ ಇದೆ ಇಷ್ಟ ಆಯ್ತು. 243 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಇದೇನೇ ಸಖತ್ತಾಗಿದೆ. ಇದು 300 ರೂಪಾಯಿ ಕೊಟ್ಟರು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ನನಗನ್ಸುತ್ತೆ. ನನಗನ್ನಿಸ್ತು ಪರ್ಸನಲಿ, ನನ್ನ ಒಪಿನಿಯನ್ ಇದು. ಯಾಕಂದ್ರೆ ಒಂದು ಕೇವಲ ಬೋಟ್ ಅಷ್ಟೇ ಕೊಟ್ಟಿದ್ದಾರೆ, ಮತ್ತೆ ಅದು ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ. ಬಟ್ ಇದು ವೈಟ್ ಕಲರ್ ಇರೋದ್ರಿಂದ ಸಖತ್ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಯ್ತು? ನೀವು ಒಂದು 300 ರೂಪಾಯಿ ಒಳಗಡೆ ಇಂತಹ ಪ್ರಾಡಕ್ಟ್ ಅನ್ನ ಬೈ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಬೈ ಮಾಡ್ತೀರಾ ಅಥವಾ ಇದನ್ನ ಬೈ ಮಾಡ್ತೀರಾ? ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.